ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಡಿಸಿಎಂ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನೀರು ಕೊಡಿ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆಗೆ ಸಿಎಂ ಸರ್ವಪಕ್ಷದ ಸಭೆ ಕರೀತಾರೆ. ಸೋಮವಾರ ತಮಿಳುನಾಡು ಸಿಎಂ ವಿಜಯ್ ಬರ್ತಾರೆ. ಅವರ ಜೊತೆಗೂ ಸಿಎಂ ಚರ್ಚೆ ಮಾಡಬಹುದು ಅಂತ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅಂದ್ರೆ ನಮ್ಮನ್ನು ನೀರು ಕೇಳಿದ್ರೆ ಹೆಂಗೆ ಕೊಡೋದಕ್ಕಾಗತ್ತೆ? ಇದರ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಸಿಎಂ ಸರ್ವಪಕ್ಷದ ಸಭೆಯನ್ನು ಕರೀತಾರೆ. ಸೋಮವಾರ ತಮಿಳುನಾಡು ಸಿಎಂ ವಿಜಯ್ ಕೂಡ ರಾಜ್ಯಕ್ಕೆ ಬರ್ತಾರೆ. ಅವರ ಜೊತೆಗೂ ಸಿಎಂ ಚರ್ಚೆ ಮಾಡಬಹುದು ಅಂತ ಪರಮೇಶ್ವರ್ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಸಭೆ ಕರೆದಿದ್ದಾರೆ. ಮುಂದೇನು ಚರ್ಚೆ ಮಾಡ್ತಾರೆ. ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೋ ಅದನ್ನ ಕಾದು ನೋಡೋಣ ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಭಾವಿಕವಾಗಿ ಅವರು ಮಂಡ್ಯದಲ್ಲಿ ಮತ್ತು ಸುತ್ತಮುತ್ತ ಎಲ್ಲ ಪ್ರತಿಭಟನೆಗಳನ್ನು ರೈತ ಸಂಘದವರು ಮತ್ತು ಬೇರೆ ಬೇರೆ ಸಂಘದ ಸಂಸ್ಥೆಗಳು ಮಾಡ್ತಾರೆ. ಅವರು ನಿನ್ನೆ ಕೂಡ ಮಾಡಿದ್ದಾರೆ. ಯಾಕೆಂದರೆ 3,500 ಅವ್ರಿಗೂ ಗೊತ್ತಿದೆ ನೀರಿಲ್ಲ ಹೇಗೆ ಕೊಡೋದು ಅಂತೇಳಿ. ಸರ್ಕಾರ ಒಂದು ವೇಳೆ ಒಪ್ಪಿಕೊಂಡು ಇರೋ ನೀರನ್ನು ಕೊಟ್ಬಿಡ್ಬೋದೇ ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾ ಅವ್ರು ಮಾಡಿದ್ದಾರೆ. ನಾವು ನೋಡೋಣ ಏನು ಅಂತಿಮವಾಗಿ ಏನು ಸರ್ಕಾರ ತೀರ್ಮಾನ ತಗೊಳ್ಬೇಕು. ಅಲ್ಲ, ಈಗ ಅವರು ನೋಡಿ ಕೋರ್ಟೇ ಹೇಳಿದೆ, ಅವರು ನೀವು ಅವರ ರಾಜ್ಯದಲ್ಲಿ ಅವ್ರು ಕಟ್ಕೊಳಕ್ ನಿಮ್ದೇನಿದೆ, ನಿಮಗೆ ನೀರು ಬೇಕು, ನಿಮಗೇನು ನಾವು ತೀರ್ಮಾನ ಮಾಡಿದೀವಿ ಅಷ್ಟು ಪ್ರಮಾಣದ ನೀರು ಕೊಟ್ಟರೆ ಆಯ್ತಲ್ಲ ನಿಮಗೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದು ತಕರಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರೇನ ಹೇಳಿದ್ರು ಕೂಡ ಕೋರ್ಟಲ್ಲಿ ಹೇಳ್ಬೇಕಾಗ್ತದೆ. ಅಲ್ಲಲ್ಲ, ಅವರು ಬರೀಲಿ, ಪತ್ರ ಬರೆಯೋದಕ್ಕೆ ಯಾರು ಸ್ಟಾಪ್ ಮಾಡೋಕ್ಕಾಗುತ್ತೆ? ಆದರೆ ಪ್ರಧಾನಮಂತ್ರಿಗಳು ಆಗಲಿ ಅಥವಾ ಕೋರ್ಟ್ ಆಗಲಿ, ಪ್ರಧಾನಮಂತ್ರಿಗಳು ಕೋರ್ಟಿಗಿನ್ನ ಮೇಲೆ ಇರೋದಿಲ್ಲ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅಂತಿಮವಾಗಿ ಅದೇ ಫೈನಲ್ಲು. ಅದರಿಂದ ಈಗ ಅವರು ಅಂತಿಮವಾಗಿ ತೀರ್ಪು ಕೊಟ್ಟಿದ್ದಾರೆ. ಅದರ ಪ್ರಕಾರ ಹೋಗ್ತೇವೆ. ಅಲ್ಲ, ಸ್ವಾಭಾವಿಕವಾಗಿ ಅವರು ಮಂಡ್ಯದಲ್ಲಿ ಮತ್ತು ಸುತ್ತಮುತ್ತ ಎಲ್ಲ ಪ್ರತಿಭಟನೆಗಳನ್ನು ರೈತ ಸಂಘದವರು ಮತ್ತು ಬೇರೆ ಬೇರೆ ಸಂಘದ ಸಂಸ್ಥೆಗಳು ಮಾಡ್ತಾರೆ. ಅವರು ನಿನ್ನೆ ಕೂಡ ಮಾಡಿದ್ದಾರೆ. ಯಾಕೆಂದರೆ 3,500 ಅವ್ರಿಗೂ ಗೊತ್ತಿದೆ ನೀರಿಲ್ಲ ಹೇಗೆ ಕೊಡೋದು ಅಂತೇಳಿ. ಸರ್ಕಾರ ಒಂದು ವೇಳೆ ಒಪ್ಪಿಕೊಂಡು ಇರೋ ನೀರನ್ನು ಕೊಟ್ಬಿಡ್ಬೋದೇ ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾ ಅವ್ರು ಮಾಡಿದ್ದಾರೆ. ನಾವು ನೋಡೋಣ ಏನು ಅಂತಿಮವಾಗಿ ಏನು ಸರ್ಕಾರ ತೀರ್ಮಾನ ತಗೊಳ್ಬೇಕು.